ಒಂದು ಒಳ್ಳೆ ಸೂಪರಾದ ಪಾಯಸ ಮಾಡಿದ್ದೀನಿ. ಎಲ್ಲರೂ ನೋಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಂದು 4K ಆದ ಖುಷಿಗೆ ವಾಚ್ ಓವರ್ ಕಂಪ್ಲೀಟ್ ಆಯಿತು. ಹಾಗಾಗಿ ಒಂದು ಪಾಯಸ ಮಾಡಿ ಹಾಕೋಣ ಅಂತ ಯೋಚನೆ ಮಾಡಿ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾದ ಪಾಯಸ ಇದು, ತುಂಬ ರುಚಿಯಾಗೂ ಇರುತ್ತೆ. ಹೆಸರು ಬೇಳೆನ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ಸ್ವಲ್ಪ ಕೆಂಪಾಗೋ ರೀತಿಯಲ್ಲಿ ಹುರ್ಕೊಳ್ಬೇಕು. 1K ಸಬ್ಸ್ಕ್ರೈಬರ್ಸು ಮತ್ತು 4K ವಾಚ್ ಅವರ್ ಆಗುತ್ತಾ ಅಂತ ಒಂದು ಯೋಚನೆ ಮಾಡ್ತಾ ಮಾಡಿದೆ. ಆದರೂ ಫಸ್ಟ್ ಸ್ಟೆಪ್ ಹತ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. 4000 ವಾಚ್ ಅವರ್ ಆಗಲಿಕ್ಕೆ ಪ್ರತಿಯೊಬ್ಬರ ಸಪೋರ್ಟು ಇತ್ತು. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಧನ್ಯವಾದ ಎಲ್ರಿಗೂ. ವಿಡಿಯೋ ನೋಡಿದವರಿಗೆ, ಲೈಕ್ ಕೊಟ್ಟವರಿಗೆ, ಸಪೋರ್ಟ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಮಾಡಿಕೊಂಡವರಿಗೂ ಕೂಡ ಥ್ಯಾಂಕ್ ಯು. 1 ವರ್ಷ 7 ತಿಂಗಳಾಯಿತು ನಾನು 4K ವಾಚ್ ಓವರ್ ಮಾಡ್ಕೊಳ್ಳೋದಕ್ಕೆ. 3 ತಿಂಗಳು ಗ್ಯಾಪ್ ಆಗಿತ್ತು. ಹಾಗಾಗಿ ನಾನು ಲೈವ್ ಅಟೆಂಡ್ ಮಾಡಿರಲಿಲ್ಲ, ವೀಡಿಯೋಸು ಸರಿಯಾಗಿ ಹಾಕ್ತಾ ಇರಲಿಲ್ಲ. ಕೆಲವರೆಲ್ಲ ನನಗೆ ಹೇಳ್ತಾಯಿದ್ರು, ವಿಡಿಯೋ ಹಾಕಿ, ಲೈವ್ ಮಾಡಿ, ಶಾರ್ಟ್ ವಿಡಿಯೋನಾದರೂ ಹಾಕಿ ಅಂತ. ನನಗೂ ಸ್ವಲ್ಪ ಹುಷಾರಿಲ್ಲದ ಕಾರಣ ಮತ್ತು ನಾವು ಮನೆಯೆಲ್ಲ ಶಿಫ್ಟ್ ಮಾಡಿದ ಕಾರಣ ಗ್ಯಾಪ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಕೊನೆಗೆ WHO ಕಟ್ಟಾಗ್ತಿತ್ತು. ಯಾಕೆಂದರೆ ರೂಲ್ಸ್ ಇರೋದು 1 ವರ್ಷದೊಳಗೆ 1K ಸಬ್ಸ್ಕ್ರೈಬರ್ಸು 4K ವಾಚ್ ಓವರ್ ಆಗಬೇಕು ಅಂತ. ನಮ್ಮ ಮಿಸ್ಟೇಕಿಂದ ನಮ್ಮದು WHO ಎಲ್ಲ ಲೆಸ್ ಆಗ್ತಾಯಿತ್ತು. ಇವಾಗ ಹೇಗೂ ಎಲ್ಲರ ಸಪೋರ್ಟಿಂದ ಮಾಡಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಣ್ಣದು ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ, ಅರ್ಧ ತೊಗೊಂಡಿದ್ದೀನಿ. ಈ ಕಡೆ ಹೆಸರು ಬೇಳೆ ಎಲ್ಲ ಕೆಂಪಾಗಿ ಹುರಿದಾಗಿದೆ. ಸೋರೆಕಾಯಿನ ಈ ಥರ ತುರ್ಕೊಳ್ಬೇಕು. ದೊಡ್ಡ ತುರಿ ಇದರಲ್ಲಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತೀರಾ ಸಣ್ಣದಾಗಿ ತುರ್ಕೊಳ್ಬಾರ್ದು. ಇವಾಗ ಹೆಸರು ಬೇಳೆನ ತೊಳೆದು ಬೇಯಲಿಕ್ಕಿಡೋಣ. ಆನಂತರ ಸೋರೆಕಾಯಿ ತುರ್ಕೊಳ್ಳೋಣ. ಯಾಕೆಂದರೆ ಸೋರೆಕಾಯಿ ತುರಿಯೋದ್ರಲ್ಲಿ ಹೆಸರು ಬೇಳೆ ಬೆಂದಿರುತ್ತೆ. 2 ವಿಷಲ್ ಬಂದರೆ ಸಾಕು. ಹೆಸರು ಬೇಳೆ 2 ವಿಷಲಿಗೆ ಬೇಯುತ್ತೆ, ಸಾಕಾಗುತ್ತೆ. ಬೇಸಿಗೆ ಕಾಲ ಆಗಿರೋದ್ರಿಂದ ಹೆಸರು ಬೇಳೆನೂ ತಂಪು, ಸೋರೆಕಾಯಿನೂ ತಂಪು, ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವಾ. ಹಾಗಾಗಿ ಈ ರೀತಿಯಲ್ಲಿ ಪಾಯಸ ಮಾಡೋಣ ಅಂತ. ಇದೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಒಂದು ಪಕ್ಕಕ್ಕೆ ಬೇಯ್ತಾ ಇರಲಿ. 2 ವಿಷಲ್ ಬಂದರೆ ಸಾಕಿದು. ಇವಾಗ ಸೋರೆಕಾಯಿ ಎಲ್ಲ ತುರಿದಿಟ್ಕೊಳ್ಳೋಣ. ಸೋರೆಕಾಯಿ ತುರಿದು ತುಂಬ ಹೊತ್ತು ಬಿಡಬಾರ್ದು. ಬೇಗನೆ ನಾವು ಮಾಡೋ ಟೈಮಿಗೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಪ್ಪಾಗೋ ಚಾನ್ಸ್ ಇದೆ ಅದು. ತೆಂಗಿನಕಾಯಿ ಹಾಲಿಗೆ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಪಾಯಸ ಮಾಡೋದ್ರಿಂದ ಸ್ವಲ್ಪನೇ ತೆಂಗಿನಕಾಯಿ ಸಾಕು, ಇಷ್ಟು ಸಾಕಾಗುತ್ತೆ. ಇವಾಗ ಕುಕ್ಕರ್ ವಿಷಲ್ ಬಂತು. ಇಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಬಾದಾಮಿನ ಸಣ್ಣ ಚೂರಾಗಿ ಕಟ್ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡು ಫಸ್ಟು ಬಾದಾಮಿ, ಗೋಡಂಬಿ ಎಲ್ಲ ಹುರ್ಕೊಂಡು ಆನಂತರ ಅದ್ರ ಜೊತೆಗೆ ದ್ರಾಕ್ಷಿನೂ ಹಾಕಿ ಹುರ್ಕೊಳ್ಳೋಣ. ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದಿದ್ದನ್ನು ಎತ್ತಿಟ್ಟಾದಮೇಲೆ ಅದೇ ತುಪ್ಪದಲ್ಲಿ ತುರಿದಿರೋ ಸೋರೆಕಾಯಿನೂ ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಂದು 8-10 ನಿಮಿಷ ಹುರ್ಕೊಂಡ್ರೆ ಸಾಕು. ಸೇದಿಸ್ಬಾರ್ದು ಅದನ್ನು. ಲೋ ಫ್ಲೇಮಲ್ಲಿಟ್ಟೆ ಹುರ್ಕೊಳ್ಬೋದು. ಕಡಿಮೆ ಉರಿಯಲ್ಲಿಟ್ಟಿದ್ದೀನಿ. ಇವಾಗ ತೆಂಗಿನಕಾಯಿಗೆ 3 ಏಲಕ್ಕಿ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಕಾಯಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಥಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ವೇಸ್ಟ್ ಮಾಡೋದು ಬೇಡ ಅನ್ನಿಸ್ತು. ಸೋರೆಕಾಯಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಸ್ವಲ್ಪ ನೋಡಿ ಕೆಂಪು ಬಣ್ಣಕ್ಕೆ ಬಂದಿದೆ, ಅಲ್ಲಿವರೆಗೆ ಹುರ್ಕೊಳ್ಬೇಕು. ತುಪ್ಪದಲ್ಲೇ ಹುರಿಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಎಲ್ಲ ಏನೂ ಬಳಸಲ್ಲ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ.
ಚಿಕ್ಕ ಮಕ್ಕಳಿಂದ ದೊಡ್ಡವರು ವಯಸ್ಸಾದವರು ಎಲ್ಲರೂ ಈ ಪಾಯಸ ತಿನ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕಾಯಿ ಪೇಸ್ಟು ರೆಡಿ ಆಗಿದೆ. ಬೆಲ್ಲ ಸ್ವಲ್ಪ ನೀರು ಮಾಡ್ಕೊಳ್ಬೇಕು, ಯಾಕೆಂದರೆ ಏನಾದರೂ ಮಣ್ಣು ಏನಾದರೂ ಕಸಗಳಿರುತ್ತೆ. ಹಾಗಾಗಿ ಬೆಲ್ಲ ಕರಗಿಸಿ ಸೋಸಿ ಹಾಕೋದ್ರಿಂದ ಒಳ್ಳೆಯದು. ಪಾಯಸ ಮಾಡೋ ಪಾತ್ರೆಗೆ ಹುರಿದಿರೋ ಸೋರೆಕಾಯಿ ಹಾಕ್ತಾಯಿದ್ದೀನಿ ಮತ್ತು ಹೆಸರು ಬೇಳೆನೂ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ಕಾಯಿ ಪೇಸ್ಟ್ ಮಾಡಿದ್ದೀವಲ್ವ ಅದನ್ನು ಹಾಕಬೇಕು. ತುಂಬ ರುಚಿಯಾಗಿರುತ್ತೆ. ಈ ಪಾಯಸ ಮಾಡೋದು ತುಂಬಾ ಸುಲಭ. ಯಾರಾದರೂ ನೆಂಟರು ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಆವಾಗ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಡಿಯೋ ನೋಡೋರು ಈ ರೀತಿಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಿಮಗೆ. ಸೋರೆಕಾಯಿ ಇದೆಯಲ್ವ, ಅದು ತಿನ್ನುವಾಗ ಬಾಯಿಗೆ ಕ್ರಂಚಿಯಾಗಿ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಮಾಡೋ ಅಡುಗೆಗಳೆಲ್ಲ ಸಿಂಪಲ್ಲಾಗಿದ್ದರೂ ರುಚಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟವಾದವರು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ವಿಡಿಯೋಗೆ ಹೈಪ್ ಕೊಡಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡೋರು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಾಯಸಕ್ಕೆ ಇವಾಗ ಚೆನ್ನಾಗಿ ಕುದಿಸಿರೋ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳೋಣ. ಈ ರೀತಿಯಲ್ಲಿ ಮಾಡಿದ ಪಾಯಸ ಎಲ್ರಿಗೂ ಇಷ್ಟವಾಗಿದ್ದರೆ ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4000 ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ರುಚಿ ಹೆಚ್ಚಾಗಲಿಕ್ಕೋಸ್ಕರ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಬೆಲ್ಲದಲ್ಲೂ ಉಪ್ಪಿರುತ್ತೆ, ಒಂಚೂರು ಹಾಕಿದರೆ ಸಾಕು. ಪಾಯಸ ಚೆನ್ನಾಗಿ ಕುದೀತಾ ಇದೆ. ತೆಂಗಿನಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಒಂದು ಕುದಿ ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ಅದು ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಕುದಿಸ್ಬಾರ್ದು. 1 ವರ್ಷ ಆಗೋಯ್ತು, WH ಕಂಪ್ಲೀಟ್ ಆಗಿಲ್ಲ ಅಂತ ಯಾರೂ ಚಿಂತೆ ಮಾಡಬೇಡಿ. 1 ವರ್ಷ ಆಗಿ WH ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಗ್ಯಾಪ್ ಕೊಡಬೇಡಿ. ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಹೋಗಿ. ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆದ ಕಾರಣ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅಪ್ಸೆಟ್ ಆಗಬೇಡಿ, ವಿಡಿಯೋ ಹಾಕ್ತಾ ಹೋಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಹೇಳ್ತೀನಿ. ಪಾಯಸಕ್ಕೆ ಲಾಸ್ಟಲ್ಲಿ ಹುರಿದಿಟ್ಟಿರುವ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಟ್ರೈ ಮಾಡಿ. ಎಲ್ಲರೂ ಹೈಪ್ ಕೊಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಎಲ್ಲ ಮರಿಬೇಡಿ. ಥ್ಯಾಂಕ್ ಯು.